ವೆಲ್ಕಮ್ ಟು ಸುಮಾ ಕಿರಣ್ 22 ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ಎಮ್ಮಿಂಗ್ ಯಾವ ಥರ ಮಾಡ್ತೀವಿ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ನೋಡಿ, ನಾನು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. 1 ಇಂಚಲ್ಲಿ ಸ್ಟಿಚ್ ಮಾಡ್ಕೊಂಡು ಅರ್ಧ ಬಿಟ್ಬಿಟ್ಟು ಮಧ್ಯ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ ತುದಿಗೆ ಹೆಡ್ಜಿಗೆ 1 ಇಂಚ್ ಮಡಚಿ ಅದರಲ್ಲಿ ಅರ್ಧ ಬಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಹೊಲಿಗೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಬಟ್ ಆ ಹೊಲಿಗೆನ ಲಾಸ್ಟಲ್ಲಿ ನಾವು ಬಿಚ್ಚಬೇಕಾಗತ್ತೆ. ಹೆಮ್ಮಿಂಗನ್ನು ನೋಡಿ ಈ ಥರ ನೀಡಲ್ಸಿಂದ ಕೆಳಗಳ ಬಟ್ಟೆ ಮತ್ತು ಮೇಲೆ ಬಟ್ಟೆ ಜಾಯಿಂಟ್ ಮಾಡಿಕೊಂಡು ಸೊ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಗಂಟು ಹಾಕ್ಕೊಂಡಿದ್ದೀನಿ, ಹಾಗಾಗಿ ಮತ್ತೆ ಡಬಲ್ ಸ್ಟಿಚ್ ಮಾಡೋಲ್ಲ. ಅದೇ ಥರ ನೋಡಿ ಕೆಳಗೆ ಬಟ್ಟೆ ಮತ್ತು ಮೇಲೆ ಬಟ್ಟೆ ತೊಗೊಂಡ್ಬಿಟ್ಟು ನಾವು ಸ್ಟಿಚ್ ಮಾಡ್ತಾ ಹೋಗಬೇಕು. ಸೊ ನಾನು ಈಗಾಗಲೇ ಬಿಗಿನಿಂಗಲ್ಲಿ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಸ್ಟಾರ್ಟಿಂಗ್ ಕ್ಲಾಸಲ್ಲಿ ನಾನು ಒಂದು ಹೇಳಿದ್ದೀನಿ. ಬಟ್ ಕ್ಲೋಸಲ್ಲಿ ನಾವು ಮಾಡಬೇಕಾದ್ರೆ ಹಾಗೆ ವಿಡಿಯೋ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಇನ್ನೊಮ್ಮೆ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ನೋಡಲಿ ಯಾವ ಥರ ಬರುತ್ತೆ ಹೆಮ್ಮಿಂಗು ಅಂತೇಳಿ. ಗೊತ್ತಿಲ್ಲ ಅನ್ನೋರು ಮಾಡ್ಕೋಬೋದು ಅಂತೇಳಿ ಮತ್ತೊಮ್ಮೆ ಹೇಳ್ತಾ ಇರೋದು ಅಷ್ಟೇ. ನೋಡಿ ಈ ಥರ ಕೆಳಗೆ ಬಟ್ಟೆ ಮತ್ತು ಮೇಲ್ ಬಟ್ಟೆ ತೊಗೊಂಡು ಮಾಡ್ತಾಯಿದ್ದೀನಿ. ಬಟ್ ನಾನು ದಾರನ ಜಾಸ್ತಿ ತೊಗೊಂಡಿದ್ದೀನಿ, ಥ್ರೆಡ್ ನೋಡಿ ಯಾವ ಥರ ಬರ್ತಾ ಇದೆ ಅಂತೇಳಿ. ಏನಕ್ಕೆ ಈ ಥರ ಟೈಟಾಗಿ ಹೇಳಿದ್ರೆ ಇಲ್ಲಿ ರಿಂಕಲ್ಸ್ ಬಂದುಬಿಡುತ್ತೆ. ಹಾಗಾಗಿ ನಾವು ಟೈಟಾಗಿ ಎಳಿತಾ ಹೋಗಬಾರ್ದು, ಫ್ರೀಯಾಗಿ ಬಿಡ್ತಾ ಹೋಗಬೇಕು. ಟೈಟಾಗಿ ಎಳೆದ್ರೆ ಸೊ ಅಲ್ಲಿ ಬಟ್ಟೆ ಸುಕ್ಕಾಗೋದು ಚಾನ್ಸಸ್ ಇರುತ್ತೆ. ಕೆಳಗಿಂದ ಬಟ್ಟೆ ಮತ್ತು ಮೇಗೆ ಸ್ವಲ್ಪ ಬಟ್ಟೆ ತೊಗೊಂಡ್ಬಿಟ್ಟು ನಾವು ಸ್ಟಿಚ್ ಮಾಡ್ತಾ ಹೋಗಬೇಕು. ಎಮ್ಮಿಂಗ್ ಯಾವ ಥರ ಮಾಡ್ತೀವಿ ಅಂತ. ಎಮ್ಮಿಂಗಲ್ಲಿ 4 ಟೈಪ್ ಆರ್ 5 ಟೈಪ್ಸ್ ಇದೆ. ನೋಡಿ ಯಾವ ಥರ ಬರ್ತಾ ಇದೆ ಅಂತ. ನಾನು ಮತ್ತೆ ಬೇರೆ ಕ್ಲಾಸಲ್ಲಿ ಯಾವ ಥರ ಎಮ್ಮಿಂಗು ಡಿಸೈನ್ ವರ್ಕ್ ಆಗಿ ನಾವು ಮಾಡ್ಬೋದು ಅಂತ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಓಕೆನಾ? ಯಾರೆಲ್ಲ ನೋಡ್ತಾ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಮ್ಮಿಂಗ್ ಮತ್ತೆ ಯಾವ ಥರ ಮಾಡ್ಬೋದು, ಬೇರೆ ಥರ ಯಾವ್ಯಾವ ಥರ ಇದೆ ಎಮ್ಮಿಂಗ್ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಹಾಕಿದ್ರೆ ಸೊ ನಾನು ತೋರಿಸ್ತೀನಿ. ಓಕೆನಾ? ಎಮ್ಮಿಂಗ್ ಅಂತ ಬಂದಾಗ ಬಟ್ ಇದೇ ಥರ ವರ್ಕ್ ಇರಲ್ಲ. ಆ ಎಮ್ಮಿಂಗಲ್ಲಿ 4 or 5 ಟೈಪ್ಸ್ ಇದೆ ಎಮ್ಮಿಂಗ್ ಮಾಡೋದು ಒಂದು ರೀತಿ. ಬಟ್ ನಾನು ಈಸಿ ಮೆಥಡ್ ಬೇಗ ಆಗಲಿ ಅಂತ ಈ ಥರ ತೋರಿಸ್ತಾ ಇದ್ದೀನಿ. ಕೆಲವೊಂದು ಈ ಥರ ದಾರನೂ ಕೂಡ ಕಾಣಲ್ಲ, ಆ ಥರ ಎಮ್ಮಿಂಗ್ ಕೂಡ ನಾವು ಮಾಡ್ಬೋದು. ಬಟ್ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿದರೆ ಸೊ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದು ಯಾವ ಥರ ಅಂತ ಹೇಳ್ತಾ ಹೋಗ್ತೀನಿ. ನೋಡಿ ಇದೆಷ್ಟು ಚೆನ್ನಾಗಿ ಬರ್ತಾ ಇದೆ ಎಮ್ಮಿಂಗು ಅಂತೇಳಿ. ಅದು ಪಕ್ಕದಲ್ಲಿ ದಾರ ಕಾಣಿಸ್ತಾ ಇದೆ ಅಲ್ವಾ. ಈ ಎಮ್ಮಿಂಗ್ ಆದಮೇಲೆ ಆ ಒಂದು ದಾರನ ಸೊ ನಾವು ಕೀಳಬೇಕಾಗತ್ತೆ, ತೆಗಿಬೇಕಾಗತ್ತೆ. ನೋಡಿ ಈ ಥರ ಫ್ರೀಯಾಗಿ ಹಾಕ್ಕೊಂಡು ಹೋಗಬೇಕು. ನಾನು ದಾರನ ಥ್ರೆಡ್ಡನ್ನು ಸೊ ತುಂಬ ಜಾಸ್ತಿ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ 2 ಸ್ಲೀವ್ಗೂ ಕೂಡ ಆಗಲಿ ಮತ್ತು ಪದೇ ಪದೇ ಏರಿಸ್ಕೊಳ್ಳೋದು ಬೇಡ ದಾರನ ಅಂತ ಹೇಳ್ಬಿಟ್ಟು ಜಾಸ್ತಿ ತೊಗೊಂಡಿದ್ದೀನಿ. ನೋಡಿ ಈ ಥರ ನಾವು ಸರಿಯಾದ ವಿಧಾನದಲ್ಲಿ ಈ ಥರ ಎಳಿತಾ ಹೋಗಬೇಕು ದಾರನ. ಇಲ್ಲ ಅಂದರೆ ಅಲ್ಲಿ ರಿಂಕಲ್ಸ್ ಬರೋ ಚಾನ್ಸ್, ನೋಡಿ ರಿಂಕಲ್ಸ್ ಬರೋ ಚಾನ್ಸ್ ಇರುತ್ತೆ. ಮತ್ತು ಹಾಗೆಯೇ ಕೂಡ ಥ್ರೆಡ್ಡು ಗಂಟಾಗೋ ಥರನೂ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ದಾರ ತೊಗೊಂಡಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ನಾವು ಎಮ್ಮಿಂಗ್ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ ಈ ಥರ ಮಾಡ್ತಾ ಹೋಗ್ಬೇಕಾಗತ್ತೆ. ನಿಮಗೆ ಡಿಫ್ರೆನ್ಸು ಕೂಡ ತೋರಿಸ್ತೀನಿ ಆಯಿತಾ, ಯಾವ ಥರ ಇರುತ್ತೆ ಎಮ್ಮಿಂಗ್ ಮಾಡಿದ್ರೆ ಯಾವ ಥರ ಇರುತ್ತೆ, ಎಮ್ಮಿಂಗ್ ಮಾಡಿಲ್ಲ ಅಂದರೆ ಯಾವ ಥರ ಇರುತ್ತೆ ಅಂತೇಳಿ. ಕೆಳಗೆ ಬಟ್ಟೆ ಮತ್ತು ಮೇಲೆ ಕೆಳಗಡೆ ಮತ್ತು ಮೇಲೆ ಸ್ವಲ್ಪ ತುದಿಗೆ ತಗೊಂಡು ಈ ಥರ ಎಮ್ಮಿಂಗ್ ಮಾಡ್ತಾ ಹೋಗಬೇಕು. ನೋಡಿ ಕೆಳಗೆ ಮತ್ತು ಮೇಲೆ ಬಟ್ಟೆ ತೊಗೋಬೇಕು. ಈ ಥರ ಎಮ್ಮಿಂಗ್ ಮಾಡ್ತಾ ಹೋದರೆ ಸೊ ನಮಗೆ ಒಂದು ಗುಡ್ ವರ್ಕಾಗಿ ಕಾಣಿಸುತ್ತೆ. ಹಾಗೆ ಸ್ಲೀವ್ಸ್ಗೂ ಕೂಡ ಸಿಂಗಲ್ ಬ್ಲೌಸ್ ಇದ್ದಾಗ ಈ ಥರ ಸ್ಲೀವ್ಸ್ಗೆ ಎಮ್ಮಿಂಗ್ ಮಾಡಲೇಬೇಕು, ಇಲ್ಲ ಅಂದರೆ ಅದು ಡಿಫ್ರೆನ್ಸ್ ಸರಿ ಕಾಣಲ್ಲ. ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಎಮ್ಮಿಂಗು. ಹಾಗೆಯೇ ಇಲ್ಲಿ ಲಾಸ್ಟ್ ಎಂಡಿಗೆ ಸೂಜಿ ಸುತ್ತ 1-2 ಸುತ್ತ ದಾರ ಹಾಕ್ಕೊಂಡು ಮತ್ತು ನೀಟಾಗಿ ಸರಿಯಾಗಿ ನಿಧಾನವಾಗಿ ಎಳಿಬೇಕು. ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ದಾರ ತುಂಬ ಅಲ್ಲಿ ಕಟ್ಟಾಗಿಬಿಡುತ್ತೆ. ನೋಡಿ ಸ್ವಲ್ಪ ನಿಧಾನಕ್ಕೆ ನಾವು ಸ್ಟ್ರೈಟಾಗಿ ಎಳಿಬೇಕು. ಒಂದು ಸ್ಲೀವ್ ಕಂಪ್ಲೀಟ್ ಆಗಿದೆ, ನೋಡ್ತಾ ಇರ್ಬೋದು. ಗಂಟು ಆಗುತ್ತೆ, ಅಷ್ಟು ಹಾಕಿದ್ರೆ ಸಾಕು ನಮಗೆ. ಅಲ್ಲಿ ಆ ಸ್ಲೀವ್ ಯಾವುದೇ ಕಾರಣಕ್ಕೂ ಬಿಚ್ಚೋದಿಲ್ಲ. ನೋಡಿ ಯಾವ ಥರ ಡಿಫ್ರೆಂಟ್ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಅದು 2ನೇ ದಾರ ಇದೆ ಅಲ್ವಾ, ಅದು ಬಿಚ್ಚಬೇಕಾಗತ್ತೆ ನಾವೀಗ. ಅದು ಏನಕ್ಕೆ ಹಾಕ್ಕೊಂಡಿರ್ತೀನಿ ಮಧ್ಯೆ ಸ್ವಲ್ಪ ಜಾಗ ಬಿಟ್ಬಿಟ್ಟು, ಏನಕ್ಕೆ ಆ ಥರ ಥ್ರೆಡ್ ಹಾಕ್ಕೊಂಡಿರ್ತೀನಿ ಅಂದರೆ ಸೊ ನಾವು ಹೊಲಿಗೆ ಹಾಕ್ಬೇಕಾದ್ರೆ ಮತ್ತು ವೇರಿಯೇಷನ್ ಆಗಬಾರ್ದಲ್ವಾ. ನೋಡಿ ಈ ಥರ ಸೂಜಿನ ಒಂದು ತೊಗೊಂಡ್ಬಿಟ್ಟು ಸ್ವಲ್ಪ ದಾರ ಲೂಸ್ ಮಾಡ್ಕೊಂಡು ಹಿಂಗೆ ಎಳಿತಾ ಹೋದರೆ ಅಲ್ಲಿ ನಾವು ಹಾಕಿರೋಂತಹ ದಾರ ಫಸ್ಟಿಗೆ ಹಾಕಿರ್ತೀವಲ್ವ ಮಿಷಿನಲ್ಲಿ ದಾರ, ಅದು ಬಂದುಬಿಡತ್ತೆ. ಆ ಮಿಷಿನ್ ದಾರ ತೆಗೆದ್ರೆ ನಾವು ಈಗ ಎಮ್ಮಿಂಗ್ ಹಾಕಿರೋಂಥ ದಾರ, ಕೈಯಲ್ಲಿ ಸ್ಟಿಚ್ ಮಾಡಿರೋಂತಹ ದಾರ ನಮಗೆ ಮಾತ್ರ ಶೋ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಯಾವ ಥರ ಮಾಡಬೇಕು ಅಂತ. ನೋಡಿ ಅದು ದಾರ ಕಿತ್ತಾದ್ಮೇಲೆ ನೋಡಿ ಈಗ ಬರೀ ಎಮ್ಮಿಂಗ್ ಮಾತ್ರ. ನಿಮಗೆ ಸ್ವಲ್ಪ ಎಮ್ಮಿಂಗ್ ಮಾಡಿರೋದು ಯಾವ ಥರ ಅಂತ ಕಾಣಲಿ ಅಂತ ಸ್ವಲ್ಪ ಜಾಸ್ತಿ ಎಮ್ಮಿಂಗ್ ದಪ್ಪ ಮಾಡಿದ್ದೀನಿ. ಓಕೆನಾ?
ಸೊ ನೋಡಿ ಈ ಥರ ಈ ಫಸ್ಟಿಂದಕ್ಕೂ ಮತ್ತು ಎರಡನೇದಕ್ಕೂ ಯಾವ ಥರ ಡಿಫ್ರೆಂಟ್ ಇದೆ ಅಂತೇಳಿ ನೋಡಿ, ಈ ಥರ ಡಿಫ್ರೆಂಟ್ ಇದೆ. ಸೊ ಹಾಗಾಗಿ ನೀವು ಇನ್ನೊಮ್ಮೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ, ಓಕೆನಾ. ಮತ್ತು ಮುಂದಿನ ಕ್ಲಾಸಲ್ಲಿ ನಾನು ಬೇರೆ ಬೇರೆ ಥರ ಹೇಳ್ಕೊಡ್ತಾ ಹೋಗ್ತೀನಿ. ಬ್ಲೌಸ್ ಕಟ್ಟಿಂಗ್ ಯಾವ್ದು ಬೇಕು ಅಂದರೆ ಸೊ ಕಮೆಂಟಲ್ಲಿ ತಿಳಿಸಿ, ಯಾವ ಥರ ಡಿಸೈನ್ಸು ಬೇಕು ಅಂತ ಹೇಳಿ. ನಾನು ನೆಕ್ಸ್ಟ್ ನೋಡ್ತಾ ಇರ್ಬೋದು ಡಿಫ್ರೆಂಟು ಕೆಳಗಿರೋದು ಮತ್ತು ಮೇಲಿರೋದು ಯಾವ ಥರ ಇದೆ. ಕೆಳಗಿರೋದು ಬಂದುಬಿಟ್ಟು ಸ್ಲೀವ್ಗೆ ಇನ್ನೂ ನಾನು ಮಾಡಿಲ್ಲ, ಮೇಲಿರೋದು ಬಂದುಬಿಟ್ಟು ಇವಾಗ ಜಸ್ಟ್ ಮಾಡಿರೋದು ಅಷ್ಟೇ. ನೋಡಿ ಡಿಫ್ರೆಂಟ್ ಈಸ್ ವೇರಿಯೇಷನ್. ಥ್ಯಾಂಕ್ ಫಾರ್ ವಾಚಿಂಗ್.